ನಮಸ್ಕಾರ ಸ್ನೇಹಿತರೆ, ನಾನು ಹೋದ ವಿಡಿಯೋದಲ್ಲಿ ನಿಮಗೆ ಕುಚ್ಚಿಗೆ ಹೇಗೆ ದಾರ ಸುತ್ಕೊಬೇಕು, ಆಮೇಲೆ ಎಷ್ಟು ಎಳೆ ತಗೋಬೇಕು ಅಂತ ನಾನು ನಿಮಗೆ ಹೇಳಿಕೊಟ್ಟೆ ಓದು ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಹೀಗೆ ನಾವು ಡಿಸೈನ್ಗೆ ಹಾಕ್ತೀವಲ್ಲ 6 ಎಳೆ ದಾರನ ಹೇಗೆ ಮನೆ ಒಳಗಡೆ ನಾವು ತೊಗೊಬೇಕು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಈ 6 ಎಳೆ ದಾರನ ಹೇಗೆ ನಾವು ಮನೆ ಒಳಗಡೆ ತೊಗೊಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಹೀಗೆ ನಿಮ್ಮ ಮನೆಯಲ್ಲಿ ಚೇರ್ ಇದ್ದೇ ಇರುತ್ತೆ, ಈ ಥರದ ಚೇರು. ಇಲ್ಲಾಂದರೆ ಒಂದು ಏನಾದರೂ ಕಡ್ಡಿ ಥರದ್ದಾದರೂ ಇದ್ದರೆ ಅಷ್ಟೇ, ನಮಗೆ ಆಪೋಸಿಟ್ ಇಟ್ಕೊಬೇಕು. ಈ ಥರ ನಾನು 2 ಚೇರ್ ಇಟ್ಕೊಂಡಿದ್ದೀನಿ. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಹತ್ತಿರದಲ್ಲಿ ಇಟ್ಕೊಂಡಿದ್ದೀನಿ. ನಮಗೆ ದಾರ ದೊಡ್ಡದಾಗಿ ಬೇಕು ಅಂದರೆ ಇದೇ ಚೇರ್ನ ನಾವು ದೂರ ಇಟ್ಕೊಬೇಕು, ಆವಾಗ ನಿಮಗೆ ದೊಡ್ಡ ದಾರ ಸಿಗುತ್ತೆ. ಈಗ ಈ ಚಿಕ್ಕದ್ರಲ್ಲಿ ನಿಮಗೆ ಸುತ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಿದ್ದೀನಿ. ನಮಗೆ ಬೇಕಾಗಿರೋದು ಸುತ್ಕೊಳ್ಳೋದಕ್ಕೆ ಪೇಪರ್ ಆದರೂ ಆಯಿತು, ಈ ಥರದ್ದು ರೋಲ್ ಥರದ್ದಾದರೂ ಆಯಿತು, ನೀವು ತಗೊಳ್ಳಿ. ಕಟ್ ಮಾಡೋಕ್ಕೆ ಟ್ರಿಮ್ಮರು ಈಗ ತೋರಿಸ್ತಾ ಇದ್ದೀನಿ ನೋಡಿ. ದಾರನ ಒಂದು ಸೈಡು ಹೀಗೆ ಗಂಟು ಹಾಕ್ಕೊಬೇಕು, ಕಟ್ಕೊಬೇಕು. ಗಂಟು ಹಾಕ್ಕೊಂಡು ಹೀಗೆ ತೊಗೊಂಬಂದು ನೋಡಿ. ಇನ್ನೊಂದು ಹೇಳ್ತಾ ಇದ್ದೀನಿ, ನಮಗೆ ದಾರ ದೊಡ್ಡದು ಬೇಕು ಅಂದರೆ ನಾವು ಚೇರ್ನ ದೂರ ಇಟ್ಕೊಬೇಕು. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇಲ್ಲೇ ಹತ್ತಿರದಲ್ಲೇ ತೋರಿಸ್ತಾ ಇದ್ದೀನಿ. ಹೀಗೆ ದಾರನ ಸುತ್ಕೋಬೇಕು. ಇವಾಗ 1 ಎಳೆ ಆಯಿತು. ಒಂದು ಸೈಡ್ ಕೌಂಟ್ ಮಾಡಿಕೊಂಡ್ರೆ ಸಾಕು. ಆ ಕಡೆ 6 ಎಳೆ, ಈ ಕಡೆ 6 ಎಳೆ ಬರುತ್ತೆ. ಒಂದು ಕಟ್ ಮಾಡಿ ಒಂದು ಸೈಡಿಂದ ನಾವು ಸುತ್ತರ್ಕೊಂಡ್ರೆ ಸಾಕಾಗುತ್ತೆ. ಆ ಕಡೆ 6 ಎಳೆ, ಈ ಕಡೆ 2 ಎಳೆ ಬರುತ್ತೆ. 2 ಸುತ್ತಾಯಿತು. 3, 4, 5, 6. ನೀವು ಕಲಿತಿರೋರಾಗಿದ್ದರೆ ಫಸ್ಟು ಚಿಕ್ಕದಾಗಲೇ ಸುತ್ಕೊಳ್ಳಿ. ಆಮೇಲೆ ನಿಮಗೆ ಒಂದು ಗೊತ್ತಾಗುತ್ತೆ ಹೇಗೆ ದಾರನ ಸುತ್ತಬೇಕು ಅಂತ. ಆಮೇಲೆ ಚೇರ್ನ ದೂರ ಇಟ್ಕೊಂಡು ನೀವು ದಾರನ ಸುತ್ಕೊಳ್ಳಿ. ಇವಾಗ ನೋಡಿ, 1, 2, 3, 4, 5, 6 ಎಳೆ ದಾರನ ಒಂದು ಮಾಡಿಕೊಂಡು ಟೈಟಾಗಿ ಇಟ್ಕೊಬೇಕು. ಟೈಟಾಗಿ ಇಟ್ಕೊಂಡು ಟ್ರಿಮ್ಮರಲ್ಲಿ ನಾವು ಕಟ್ ಮಾಡಬೇಕು. ಆ ಕಡೆ ಸೈಡು 6 ಎಳೆ ಇರುತ್ತೆ. ಇದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಇಲ್ಲೇನು ಗಂಟು ಹಾಕಿರ್ತೀವೋ ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಇಲ್ಲಿ ಒಂದು ನಾಟ್ ಹಾಕ್ಕೊಬೇಕು. ನಾಟ್ ಹಾಕ್ಕೊಂಡು ಇವಾಗ ಯಾಕೆ ನಾಟ್ ಹಾಕ್ತೀವಿ ಅಂದರೆ ದಾರ ಬಿಚ್ಚೋಗಬಾರ್ದು ಅಂತ. ಇವಾಗ ಒಂದು ಪೇಪರ್ಗಾದ್ರೂ ಆಯಿತು, ಒಂದು ರೋಲ್ಗಾದ್ರೂ ಆಯಿತು, ನಾವು ಹೀಗೆ ಸುತ್ಕೋಬೇಕು. 6 ಎಳೆ ದಾರ ಇದೆ ಇದರಲ್ಲಿ. ಈಗ ಮನೆ ಮೇಲೆ ಹೋಗ್ತೀವಿ, ಗಾಳಿ ಬರುತ್ತೆ, ದಾರ ಸುತ್ತಕ್ಕಾಗಲ್ಲ. ಹಾಗಿದ್ದಾಗ ನೀವು ಮನೆ ಒಳಗಡೆ ಈ ಥರ ದಾರ ಸುತ್ಕೊಬೋದು. ಈಗ ನಾಟಿರುತ್ತೆ, ಆ ನಾಟಿಗೆ ಕಟ್ ಮಾಡಿ ನಾವು ಇಲ್ಲೊಂದು ನಾಟ್ ಹಾಕ್ಕೊಂಡ್ರೆ ದಾರ ಮೆಸ್ಸಿ ಆಗೋಲ್ಲ, ಬಿಚ್ಚೋಗಲ್ಲ, ಕದ್ರೋಗಲ್ಲ, ಹೀಗಿರುತ್ತೆ. ನಾನು ಐಬ್ರೋಸ್ದು ರೋಲ್ ಬರುತ್ತಲ್ಲ, ಥ್ರೆಡ್ ರೋಲು, ಅದನ್ನು ತೊಗೊಂಡಿದ್ದೀನಿ. ಈ ಥರ ಇಟ್ಕೊಂಡ್ಬಿಟ್ರೆ ನಿಮಗೆ ಬಿಚ್ಚಲ್ಲ. ನೀವೇ ಬಿಚ್ಕೊಬೇಕು, ಹಾಕುವಾಗ ಈಗ ಬಿಚ್ಕೊಬೇಕು. ಮತ್ತು ನೀವು ಈ ಥರ ಲಾಕ್ ಮಾಡ್ಬೋದು. ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕೆಂದರೆ ನಾನು ಹೊಸ ವಿಡಿಯೋಗಳನ್ನ ಹಾಕಿದ್ರೆ ಫಸ್ಟು ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ. ನಿಮಗೆ ಏನೇ ಡೌಟ್ಸ್ ಇದ್ರೂ ಸ್ಯಾರಿ ಕುಚ್ಚಲ್ಲಿ ನನಗೆ ಇನ್ಯಾವ್ದಾರ ಹೊಸ ಡಿಸೈನ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಮಾಡ್ತೀನಿ.